ನಾಯಿ ಬೇರೆ ಐತೆ ಇಲ್ಲಿ, ಕಡಿತೈತೆ ಏನೋ ಕಾಣತ್ತೆ. ಹೆಂಗನಾಗ್ಲಿ ಭಯ ಆದಂಗಾಗ್ತೈತೆ, ಯಾಕಂದರೆ ಹೊಸ ಮನುಷ್ಯರು. ನಾವೇ ಯಾವತ್ತು ಬಂದಿಲ್ಲ ಏನಿಲ್ಲ, ಆಮೇಲೆ ಕಡ್ದು ಗಿಡಿದ್ರೆ ಸಾಕಿರ ನಾ ಏನೋ. ಕಡಿಯಲ್ಲ ನಡಿ, ಅದು ಹತ್ಲ ನೋಡ್ತೈತಿ. ಕಡಿಯಲ್ಲ ನಡಿ, ಕಡಿಯಲ್ಲ ನಡಿ ಅಮ್ಮ, ನಡಿ, ಏನಾಗಲ್ಲ. ಇದೇ ಹೇಳಿದ್ರಲ್ವೇ, ಇದೇ ಮನೆ ಅಂತ ಹೇಳಿದ್ರು. ನಡಿ ಬಾ ಹೋಗೋಣ. ಯಾರ ಇದಾರ ಒಳಗೆ ಮಾತಾಡಿಸಿ ಎಲ್ಲನ ಅವಳ ವಿಷಯ ಎಲ್ಲ ಹೇಳೋಗಣ ಬಾ. ಎಲ್ಲ ಗೊತ್ತಾಗಬೇಕು ಅವ್ರಿಗೆ, ಹಂಗೆ ಮಾಡಿ ಹೋಗೋಣ. ಎಲ್ಲ ಗೊತ್ತಾಗಬೇಕು. ಅವಳು ಎಲ್ಲ ತಗೋ ಕಳ್ಕೊಂಡು ಇಲ್ಲಿ ನೋಡಿಲಿ, ಅವಳಿಗೆ ಎಂಥ ಪರಿಸ್ಥಿತಿ ಬರ್ಬೇಕಂತಂದರೆ ನಾನು ಇಂಥದ್ದು ಯಾಕಾದರೂ ಮಾಡ್ಕೊಂಡಪ್ಪ ಶಿವನೇ ದೇವ್ರೇ ಅನ್ಬೇಕು. ಅಣ್ಣ ಇನ್ನು ಅತ್ಕೆನು ಅಪ್ಪಯ್ಯ ಅಮ್ಮಯ್ಯ ಎಲ್ಲರನ್ನ ಎದುರಾಕೊಂಡಿದ್ಕೆ ನನಗೆ ಇವತ್ತು ಎಂಥ ಪರಿಸ್ಥಿತಿ ಬಂತು ಅಂತೇಳಿ ನೊಂದ್ಕೋಬೇಕು. ನನ್ನ ಮಗಳು ಅಂತ ಹೇಳಿಕೆ ಮಕ್ಕಳು ನಾಚಿಕೆ ಆಗುತ್ತೆ ಈ ಬೇವರ್ಷಿ ಮಂಡ್ಯನ. ಅಕ್ಕ ಅಕ್ಕ, ಯಾರು ಇದ್ದಾರೋ ಏನೋ. ಯಾರಿದ್ದೀರಕ್ಕ ಈ ಮನೇಲಿ? ಐದು ಕಣಮ್ಮ. ಯಾರು ಯಾರು ಬೇಕಾಗಿತ್ತು? ಬರಮ್ಮ. ಯಾರು ಅಂತ ಗೊತ್ತಾಗ್ಲಿಲ್ಲ ನೀವು? ಅಕ್ಕ, ಇದು ತರುಣ ಮತ್ತು ವೈಷ್ಣು ಮನೇನಾ? ವೈಷ್ಣು ಇದೇ ಮನೆಯಲ್ಲ ಮದುವೆ ಆಗಿರೋದು? ಹ್ಞೂನಮ್ಮ, ಇದೇ ಮನೆಯಲ್ಲೇ ಮದುವೆ ಆಗಿರೋದು. ಯಾಕೆ, ನೀವ್ಯಾರು? ಏನಾಗ್ಬೇಕು ಅವ್ರಿಗೆ? ನಾನು ಅವ್ರ ಅತ್ತಿಗೆ, ಅವ್ರ ಅಣ್ಣನ ಹೆಂಡ್ತಿ. ಇವರು ಅವ್ರ ಅಮ್ಮ, ವೈಷ್ಣು ಅವ್ರ ಅಮ್ಮ ಇವರು ನಮ್ಮ ಅತ್ತೆ. ನಾವು ಏನೋ ಮಾತಾಡ್ಬೇಕಾಯ್ತು, ಅದಕ್ಕೆ ಬಂದಿದ್ವಕ್ಕ. ಬನ್ನಿ ಬನ್ನಿ, ಏನು ಮಾಡೋಣಮ್ಮ. ಏನೋ ಹುಡುಗರಾಟ ಒಪ್ಪಿ ಆಗಿ ಬಂದಾವೆ. ಬರ್ರಿ ಪಾಪ, ನಿಮ್ಗೂ ಸಿಟ್ಟು ಅದಕ್ಕೆ ಬಂದಿದ್ದೀರಾ. ಬರ್ರಮ್ಮ ಒಳಕ್ಕೆ ಬರ್ರಿ, ಅದೇನಿದ್ರು ಒಳಕ್ಕೆ ಹೋಗ್ಕೊಂಡು ಮಾತಾಡೋಣ. ಬರ್ರಿ ಒಳಕ್ಕೆ ಬರ್ರಿ. ಚೆನ್ನಾಗಿದ್ದೀರಾ ಎಲ್ಲನ? ಚೆನ್ನಾಗಿದ್ದೀವಕ್ಕ, ಎಲ್ಲರೂ ಚೆನ್ನಾಗಿದ್ದೀವಿ. ನೀವು ಈ ಮನೇಲಿ ಹೆಂಗಿದ್ದೀರಾ? ಅವಳು ಬಂದಾಗಿಂದ ಈ ಮನೆ ಹೆಂಗೈತೆ? ಚೆನ್ನಾಗೈತಮ್ಮ. ಪರವಾಗಿಲ್ಲ, ಏನೋ ಅವಳು ಏನು ಗಲಾಟೆ ಹೇಳಲ್ಲ, ಗದಲ್ದಾಳಲ್ಲ, ಒಳ್ಳೆಯವಳು. ಏನು ಮಾಡೋಕ್ಕಾಗುತ್ತೆ, ಒಪ್ಪಿ ಆಗಿ ಅವಳೆ. ನಾವು ಮುಂದಾಗ್ಲೇ ನೀನು ಹೇಳಿದ್ರೆ ಎಲ್ಲ ಒಪ್ಪಿ ಮಾಡ್ಬೋದಾಗಿತ್ತಲ್ಲಪ್ಪ. ಅವ್ರ ಮನೆಯವರು ನಮ್ಮ ಮನೆಯವರು ಅಂತಂದೆ ನಾನು. ಅವ್ರ ಮನೆಯಾಗ ಒಪ್ಪಲ್ಲ, ಅವ್ರ ಅಪ್ಪ ಅವ್ರ ಅಮ್ಮಯ್ಯ ಅವ್ರ ಅಣ್ಣಯ್ಯ ಅವ್ರ ಅತ್ತಿಗೆರೆ ಯಾರು ಒಪ್ಪಲ್ಲ ಅಂತೇಳಿ ಹೇಳ್ದ ನಮ್ಮ ಹುಡುಗ. ನಮ್ಮ ತಮ್ಮ ಹೇಳ್ದ, ನಾನು ಅವ್ರ ಅಕ್ಕಯ್ಯ. ನಮ್ಮಮ್ಮ ಐತೆ ಎಲ್ಲ ಊರಿಗೆ ಹೋಗೈತಿ. ನನ್ನ ತಂಗಿ ಊರಿಗೆ, ನನ್ನ ತಂಗಿ ಮಕ್ಳಿಗೆ ಯಾಕೆ ಚೆನ್ನಾಗಿಲ್ಲ ಅಂತು, ಅದಕ್ಕೆ ನೋಡ್ಕೊಂಬರೋಣ ಅಂತೇಳಿ ನಮ್ಮಮ್ಮಯ್ಯ ಊರಿಗೆ ಹೋಗೈತಿ. ನಮ್ಮಪ್ಪ ಇಲ್ಲ, ನಾನೇ ಅವನ್ನ ಸಾಕಿ ಬೆಳೆಸಿರೋದೆಲ್ಲನ ನಾನೇನಿ. ಇನ್ಯಾರು ಇಲ್ಲ ನನಗಿನ್ನೇನು. ನಾನು ಮದುವೆ ಆಗಲಿಲ್ಲ, ನನಗೆ ಯಾಕೆ ಬೇಜಾರಾಗಿ ನನ್ನ ಮದುವೆ ಆಗಲಿಲ್ಲ. ಅದಕ್ಕೆ ನನ್ನ ತಮ್ಮನ್ನೇನು ನನ್ನ ಮಗ ಅಂದ್ಕೊಂಡು ನಾನು ನೋಡ್ಕೊಂಬತ್ತಾ ಇದ್ದೀನಿ. ಕೂತ್ಕೊಳ್ರಮ್ಮ, ಕೂತ್ಕೊಳ್ರಿ. ಏನಂತ ಹೇಳವಳೆ ಅವಳು? ನಮ್ಮ ಬಗ್ಗೆ ಎಲ್ಲ ನಮ್ಮ ಅಪ್ಪ ನಮ್ಮಮ್ಮ ಒಪ್ಪಲಿಲ್ಲ, ನಮ್ಮ ಅಣ್ಣ ನಮ್ಮ ಅತ್ತಿಗೆ ಒಪ್ಪಲಿಲ್ಲ ನನ್ನ ಮದುವೆ ಆಗಕ್ಕೆ ಅಂತ ಹೇಳಿದ್ಲ. ಎಷ್ಟು ಸುಳ್ಳು ಹೇಳವಳು ನೋಡು ಕಣಮ್ಮ. ಹಂಗಂದ್ಲು, ನಮ್ಮ ಅಪ್ಪ ನಮ್ಮಮ್ಮ ಯಾರು ಒಪ್ಪಲಿಲ್ಲ, ನನ್ನ ತರುಣಿಗೆ ಕೊಟ್ಟು ಮದುವೆ ಮಾಡೋಕ್ಕೆ ಒಪ್ತಿರ್ಲಿಲ್ಲ, ಅದಕ್ಕೆ ನಾನೇ ಮದುವೆ ಆದೆ ಅಂತ ಹೇಳಿ ಹೇಳ್ತಿದ್ಲು. ಹೇಳಿರೋದೆಲ್ಲ ಸುಳ್ಳು. ನಾವು ಅವಳನ್ನ ಕೈ ಬಿಟ್ಟಿದ್ದೀವಿ ಕಣಕ್ಕ. ಅವಳು ಒಳ್ಳೆಯವಳಲ್ಲ ಅಂತೇಳಿ ನಾವು ಅಲ್ಲೇ ಮನೆಯಕ್ಕೆ ಬಿಡಿಸ್ಕೊಂಡಿಲ್ಲ, ನಮ್ಮ ಮನೆಯಕ್ಕೆ ಬಿಡಿಸ್ಕೊಂಡಿಲ್ಲ ಅವಳನ್ನ. ಅವನೇನಮ್ಮ, ಯಾಕೆ ಏನತ್ತಮ್ಮ ಅಂಥದ್ದು? ನೋಡಕ್ಕ, ಅವಳ ಆಲೇನೆ ಇನ್ನೊಂದು ಮದುವೆ ಆಗಿದ್ಲು. ಮದುವೆ ಆಗಿಬಿಟ್ಟು ಅಲ್ಲಿ ಡೈವರ್ಸ್ ತಗೊಂಬಕ್ಕೋಸ್ಕರ ಅವನ ಮೇಲೆ ಸುಮ್ಮನೆ ಜಗಳ ಮಾಡ್ಕೊಂಡು ಡೈವರ್ಸ್ ತಗೊಂಬಕ್ಕೋಸ್ಕರನ ಕಂಪ್ಲೇಂಟು ಅದು ಇದು ಅಂತ ಹೇಳಿ ಅಲ್ದು ಇವಾಗ ಜೈಲಾಗಿದ್ದಾಳೆ ಅವಳು. ಎಲ್ಗೋದ ನಿನ್ನ ತಮ್ಮ ಇವತ್ತು ಬಿಡಿಸ್ಕೊಂಬರಕ್ಕೆ ಹೋಗಿರ್ಬೇಕು ಅನ್ಸುತ್ತೆ. ಅವಳು ಜೈಲಾಗಿದ್ದಾಳೆ. ಏನಂತ ಹೇಳಿದ್ದ ಅವನು ಏನಂತ ಹೇಳಿದ ತರುಣ? ಅದೇ ಎಲ್ಲ ಫ್ರೆಂಡ್ ಮನೆಯಾಗೆ ಏನು ಅವ್ರ ಅಪ್ಪ ಅಮ್ಮ ಎಲ್ಲ ಬಲವಂತ ಮಾಡಿದ್ರು, ಅದಕ್ಕೆ ಒಂದಿನ ಇರ್ತೀನಿ ಅಂತೇಳಿ ಅಲ್ಲೇ ಇದ್ದಾಳೆ ಅಂತೇಳಿ ಹೇಳ್ದ. ಮದುವೆ ಆಗಿದ್ಲು ಇವಳೆ, ನಮ್ಮ ತರುಣ ಮದುವೆ ಆಗಿರಾಳೆ. ನಾನು ಅಕ್ಕ ಅವ್ರ ಅಮ್ಮಯಾಗಿ ಹೇಳ್ತಾ ಇದ್ದೀನಿ. ಇವತ್ತು ನನ್ನ ಮಗಳು ಅಂತ ಹೇಳ್ಕೆಮಕ್ಕೂ ನಾಸಿಕೆ ಆಗುತ್ತೆ ನನಗೆ. ಅವಳಂತ ಓಟು ಬಿಟ್ಟು ಕೆಲಸ ಮಾಡ್ಯಾವಳೆ. ಅವಳನ್ನ ನಿಮ್ಮಂಥರು ಮನೆಗೆ ಇಕ್ಕೇನಿದ್ರಲ್ಲ, ನಿನ್ನ ಆಸ್ತಿನೂ ಕಿತ್ಕೊಂಡು ತಿಂಬಕ್ಕಾಗಿನ ಇಲ್ಲಿ ಬಂದು ಸೇರ್ಕೊಂಡವಳು ಅಷ್ಟೇನೆ. ಇಲ್ಲಿ ಆಸ್ತಿನೂ ಬಂದು ನಿನಗೂ ಒಂದಲ್ಲ ಒಂದಿನ ಹಿಂಗೆ ಮಾಡೇ ಮಾಡ್ತಾಳೆ. ಆಸ್ತಿಗೋಸ್ಕರ ಆಸೆ ಬಿದ್ದು ನಿನ್ನೂ ಏನು ಬೇಕಾದ್ರೂ ಮಾಡೋಕ್ಕೆ ಅವಳು ಎಸ್ತವಳಲ್ಲ ಅಕ್ಕ. ನನ್ನ ಮಗಳಂತೆ ನಾನೇನು ಇವತ್ತು ಮುಚ್ಚಿಕ್ಕೆಮಲ್ಲ, ಯಾರು ಏನು ಅನ್ಕೊಂಡ್ರು ಪರವಾಗಿಲ್ಲ. ನನಗೆ ಮರ್ಯಾದೆ ಮುಖ್ಯ. ನನಗೆ ನನ್ನ ಮಗಳು ಚೆನ್ನಾಗಿರ್ಬೇಕು, ನಮ್ಮ ಹುಡುಗರೆಲ್ಲ ಚೆನ್ನಾಗಿರ್ಬೇಕು ಅಂಬೋದು ಇದ್ದಿದ್ದು. ಆದರೆ ಅವಳ ಕಾಲದಾಗೆ ಎಲ್ಲ ಹಾಳಾಗೋಯ್ತು. ನಮ್ಮ ಮರ್ಯಾದೆನೇ ತೆಗೆದುಬಿಟ್ಳು. ನಾನು ನಮ್ಮ ಅಯ್ಯಪ್ಪ ಎಷ್ಟು ಚೆನ್ನಾಗಿ ನಾವು ಹೆಂಗೆ ಏನೆಲ್ಲ ಕನಸು ಕಟ್ಕೊಂಡಿದ್ವಿ ಅವಳ ಬಗ್ಗೆ. ಆದರೆ ಆ ಬೇವರ್ಸಿ ಮಣ್ಣೆ ಇಂಥ ಕೆಲಸ ಮಾಡಿಬಿಟ್ಲು. ಅವಳು ಒಳ್ಳೆಯವಳಲ್ಲ. ಭೀಮನ್ನ ಅಲ್ಲೇ ಮದುವೆ ಆಗಿದ್ಲು. ಮದುವೆ ಆಗಿಬಿಟ್ಟು ಅವ್ನಿಗೆ ಮೋಸ ಮಾಡಿ ಅವ್ರ ಮನೆ ಹಾಳು ಮಾಡಿ ಇವಾಗ ನಿಮ್ಮ ಮನೆ ಹಾಳು ಮಾಡೋಕ್ಕೆ ಬಂದವಳೆ. ಭಾಳ ಎಚ್ಚರಿಕೆಯಿಂದ ಇರಕ್ಕ. ನಾವು ಅದಕ್ಕೆ ಎಲ್ಲನ ಯಾರು ಏನೋ ಎತ್ತ ಅಂತೇಳಿ ಎಲ್ಲ ತಿಳ್ಕೊಂಡು ಅದಕ್ಕೆ ಬಂದ್ವಿ. ಎಲ್ಲ ಗೊತ್ತಾಯ್ತು ಹಿಂಗೆ. ನಾವೆಲ್ಲ ತಿಳ್ಕೊಂಡಿದ್ವಿ. ಯಾರ್ಯಾರೋ ಹಿಂಗೆ ಇಲ್ಲಿಂದ ಸ್ವಲ್ಪ ಹೊತ್ತು ಸಂಬಂಧ ಯಾರಾದರೂ ಇರೋ ಅಂಥವ್ರು ಹಿಂಗೆ ಯಾರಾದರೂ ಇಲ್ಲಿಂದ ಕೊಟ್ಟು ತಂದು ಏನಾನ ಒಂದು ಮಾಡಿರ್ತಾರಲ್ಲ ಅಂಥವ್ರು ಯಾರೋ ಒಬ್ಬರು ನಮ್ಗೆ ಹೇಳಿದ್ರಿ ಹಿಂಗೈತೆ ಅವ್ರ ಅಕ್ಕ ಆಸ್ತಿ ಮಾಡೈತೆ, ಅವ್ರ ಅಕ್ಕ ಏನು ಅವಳಿಗೇನೇನು ಕಮ್ಮಿ ಇಲ್ಲ, ಎಲ್ಲನ ಚೆನ್ನಾಗಿ ನೋಡ್ಕೊಂತಾರೆ ಹಂಗೆ ಹಿಂಗೆ ಅಂತ ಹೇಳಿದ್ಲು ಯಾರಾನ. ಹಿಂಗೆ ಯಾರೋ ಒಬ್ರು ನನಗೆ ಸೂಕ್ಷ್ಮ ಗೊತ್ತಾಯ್ತು. ಅದಕ್ಕೆ ಅಡ್ರೆಸ್ ಹುಡುಕೊಂಡು ನಾವೇ ಇವತ್ತು ಬಂದ್ವಿ ಹೇಳೋಗೋಣ ಅಂತ. ಆಲೆ ಒಂದು ಮನೆ ಅವಳು ಹಾಳು ಮಾಡ್ಯಾವಳೆ. ಹಾಳು ಮಾಡಿ ಬಂದು ಇಲ್ಲಿ ಸೇರ್ಕೊಂಡಿರೋಳು. ಆಮೇಲೆ ಬಂದು ನಾಳೆ ಹೊತ್ನಾಗ ನಮ್ಮ ಮನೆ ಬಾಕ್ಲಕ್ಕೆ ನಿನ್ನ ಮಗಳು ಹಿಂಗೆ ಮಾಡ್ಯಾಳೆ ಅಂತ ನೀವು ಅಂದ್ಕೊಡ್ದು. ಹೌದೇನು?
ಅಯ್ಯೋ ದೇವ್ರೆ, ನಮ್ಗೆ ಇವೆಲ್ಲ ವಿಷಯ ಗೊತ್ತಿರ್ಲಿಲ್ವಲ್ಲ. ನಾನು ನಿಮ್ಮ ಅಪ್ಪ ನಿಮ್ಮ ಅಮ್ಮನೆಲ್ಲ ಕರಿಬೇಕಂದ್ರೆ ಬೇಡ, ಅವ್ರು ಬರೋಲ್ಲ, ಹಂಗೆ ಹಿಂಗೆ ಅಂತೇಳಿ ಅತೇತ ಮಾತಾಡಿದ್ಲು. ಹೋಗ್ತೀನಿ ಕಡಮ್ಮ, ನಾನು ಅವ್ರ ಹತ್ರ ಮಾತಾಡೋಣ. ನೀನು ಆಗೋದಾಗ್ಬಿಟ್ಟವ್ರೆ, ಮನೆ ತಾ ಫಂಕ್ಷನ್ ಆದ್ರೂ ಮಾಡೋಣ. ನಾನಿನ್ನೋ ನಮ್ಮ ತಮ್ಮ ಚೆನ್ನಾಗಿ ಮದುವೆ ಮಾಡಬೇಕು ಅಂತ ಬೋಲ್ ಆಸೆ ಇಟ್ಕೊಂಡಿದ್ದೆ. ಆತಿಗೆ ಹೋಗಿ ನಮ್ಮ ಮನೆಯಾಗ ಮಾತಾಡಿ ಹಿಂಗೆ ಬೇಡ ಕಾಣತ್ತೆ. ಬೇಡ ಕಣಕ್ಕ, ಹಂಗೆ ಹಿಂಗೆ ಅಂತ ನಮ್ಮ ಅಮ್ಮನಿಂದಾಗೆ ಬೇಡ ಕಾಣತ್ತೆ. ಸುಮ್ಮನೆ ಯಾಕೆ ದುಡ್ಡು ಒಂದು ದಂಡ ಕಾಣತ್ತೆ, ಬೇಡ ಅಂತೇಳಿ ನಮ್ಮ ಅಮ್ಮನ ಮಾತಾ ಅವಳು ಗೊತ್ತು ಹೆಂಗೆ ನಮ್ಮ ಅಮ್ಮನಿಗೆ ಅವಳು ಮಾತಾಡಬೇಕು, ನಮ್ಮ ಅಮ್ಮನ ಹೆಂಗೆ ಮಾತಾಡಬೇಕು ಅಂತ. ನಮ್ಮ ಅಮ್ಮನ ಸ್ವಲ್ಪ ಉಬ್ಬಿಸ್ಬಿಟ್ಟು ಬೇಡ ಕಾಣತ್ತೆ, ಅದೇ ಒಂದು 5 ಲಕ್ಷ ಇದ್ದರೆ ಸಾರ ಮಾಡಿಸ್ಬೋದು, ಒಂದು 4-5 ಲಕ್ಷಕ್ಕೆ ಸಾರ ಮಾಡಿಸ್ಬೋದು, ಏನು ಬೇಡ ಕಾಣತ್ತೆ. ಸುಮ್ಮನೆ ದುಡ್ಡು ಖರ್ಚಾಗ್ತವೆ, ಈಗ ಮದುವೆ ಮಾಡ್ಬೇಕಂದ್ರೆ 4-5 ಲಕ್ಷ ದುಡ್ಡು ಮುಗಿತವೆ, ಏನೂ ಬೇಡ, ಹಂಗೆ ಹಿಂಗೆ ನಮ್ಮ ಅಪ್ಪ ಒಮ್ಮೆ ಬರೋಲ್ಲ ಅಂತ ಹೇಳಿ. ಅದಕ್ಕೆ ನಾವು ಸುಮ್ಮನಾದ್ವಿ. ನಾವಿಲ್ಲಾಂದ್ರೆ ಬರೋಣ ಅಂತಲೇ ಇದ್ವಿ. ಅವಳು ಹೋಗ್ಕೊಡು, ನಮ್ಮ ತವ್ರ ಮನೆ ತಕ್ಕ ಯಾರು ಹೋಗಲ್ಲ ಅಮ್ಮಂಗಿರ್ರಿ, ನೀವು ಹೋಗ್ಬೇಡ್ರಿ, ಅವ್ರಾಗೆ ಅವ್ರು ಬರಬೇಕು, ನಮ್ಮ ಅಪ್ಪ ನಮ್ಮ ಅಮ್ಮನೇ ಬರಬೇಕು ಅಂಬಾಳು. ಆದರೆ ಇಂಥ ಅಲ್ಕ ಕೆಲಸ ಮಾಡ್ಯಾಳ ಅಂಬೋದು ಗೊತ್ತಿರಲಿಲ್ಲ ಕಣಮ್ಮ. ನಾವೇನೋ ಒಳ್ಳೆ ಪಿಳ್ಳೆ ಸೆನಕ ಇದ್ದಾಳಲ್ಲ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಮತ್ತೆ ಈಗ ಗೊತ್ತಾಗ್ತೈತೆ ಅಂದೇಶದಿಂದ ನೋಡಬಾರ್ದು ಅಂತ. ಅವಳು ನೋಡಿದ್ರೆ ಎಂಥರ್ಗು ಏನು ಅನ್ಸಲ್ಲ. ಅವಳು ಮಾಡಿರೋದಂಥ ಕೆಲಸ ಅಂತ ಅನ್ಸೋದೇ ಇಲ್ಲ. ಅಂಥ ಕೆಲಸ ಮಾಡ್ಯಾಳಂತ ಯಾರಿಗೂ ಗೊತ್ತಾಗೋದೇ ಇಲ್ಲ. ಅಂತ ಕೆಲಸ ಹಂಗೆ ಇದ್ದಾಳೆ ಅವಳು. ಏನು ಮಾಡಲ್ಲಪ್ಪ, ಏನೂ ಗೊತ್ತಾಗಲ್ಲಪ್ಪ ಇವಳಿಗೆ ಅನ್ಕೋಬೇಕು ಯಾರಾನ ನೋಡಿದ್ರೆ. ಹಂಗೆ ಇದ್ದಾಳೆ. ಆದರೆ ಇವತ್ತು ನೋಡು ಹೆಂಗೆ ಎಂಥ ಕೆಲಸ ಮಾಡಿ ನಿಮ್ಗೆ ಹೆಂಗೆ ಎಷ್ಟೆಲ್ಲ ಸುಳ್ಳು ಹೇಳಿ ಬಂದು ಮನೆಯಾಗ ಸೇರ್ಕೊಂಡವಳೆ ಅಂತ. ಅವಳಂತ ಈ ಮನೆಯಾಗ ಇಕ್ಕೆ ಬೇಡಾಕ. ಇವನ್ ತರುಣ ಅವ್ರ ಮನೆಗೆ ಬಂದು ಕದ್ದು ಮುಚ್ಚಿ, ಅಲ್ಲ ಅವ್ನು ಮದುವೆ ಆಗಿದ್ದಾನೆ ಅಂದಮೇಲೆ ಇವನು ಯಾಕೆ ಬರಬೇಕು ನಿಂತಮ್ಮ ಬಂದುಬಿಟ್ಟು ಇವಳು ಸವಾಸ ಮಾಡಿ ಇವಳು ತಲೆ ಕೆಡಿಸಿರ್ತಾಳೆ ಹಂಗೆ. ಬಂದುಬಿಟ್ಟು ಎಲ್ಲ ಅವ್ರಿಗೆಲ್ಲ ವಿಷಯ ಗೊತ್ತಾಗಿ ಒದ್ದು ಕಳಿಸಿರೋದು. ಅಲ್ಲಿ ಎಲ್ಲನ ಡೈವರ್ಸ್ಕೋದು ಇದಕ್ಕೂ ಓಡಾಡ್ಯಾರ. ಇವಾಗ ಜೈಲಾಗಿದ್ದಾಳೆ ಅವಳು. ಅದಕ್ಕೆ ಬಿಡಿಸ್ಕೊಂಬರಕ್ಕೆ ಹೋಗ್ಯಾನ ನಿಂತಮ್ಮ. ಹಂಗಾದ್ರೆ ಹಿಂಗೇನಮ್ಮ ತಾಳಿ. ಬರಲಿ, ನಮ್ಮ ಮನೆಯಾಗ ಇನ್ನೊಂದು ಕ್ಷಣನೂ ಇಕ್ಕೆಮಲ್ಲ. ನಡಿ ಆಸಿಕೆ ಅಂತ ಹೇಳಿ ಕಳಿಸ್ಬಿಡ್ತೀನಿ. ನಮ್ಮ ಮನೆಯಾಗ ಇಕ್ಕೊಂಡ್ರೆ ಅಷ್ಟೇ ಇವು ನಾನು ಉದ್ಧಾರ ಮಾಡಿಬಿಡ್ತಾಳೆ. ಸರಿಯಾದಳು ಇವಳು. ಹಿಂಗೆ ಆಸ್ತಿಗೋಸ್ಕರ ಬಂದು ಸೇರ್ಕೊಂಡವಳೆ ಅಂದಮೇಲೆ ನನಗೆ ಸರಿಯಾಗಿ ಮಾಡ್ತಾಳೆ ಮತ್ತೆ. ಯಾಕೆ ಬಂದು ಹೇಳ್ತಾ ಇದ್ದೀವಿ ಹೇಳು? ನೀವು ಪಾಪ ಕಷ್ಟಪಟ್ಟು ಮಾಡಿದ್ದೀರಾ, ನಿಮ್ಮದು ಹಾಳಾಗಿ ಹೋಗ್ಬಾರ್ದು ಅವಳ ಕಾಲದಾಗೆ ಅಂತ. ಈಗಳಪ್ಪ ಹಿಂಗೆ ಬಂದ್ಲು, ಹಿಂಗೆ ಹಾಳು ಮಾಡಿದ್ಲು ಹಿಂಗೆ ಅಂತೇಳಿ ಪಾಪ ನೀವು ಕೈಯಾಗ್ಲತ್ತು ಕಳ್ಕೊಂಡು ನಿಮಗೆ ತಲೆ ಮೇಲೆ ಆಸರೆ ಇಲ್ಲ, ಯಾರೂ ಇಲ್ಲ, ಏನಿಲ್ಲ. ಅವನಿರೋ ನಮ್ಮ ತಮ್ಮ ಆಗ್ತಾನೆ ಅಂತೇಳಿ ನೀವು ನೆಚ್ಕೊಂಡಿದ್ದೀರಾ. ಆದರೆ ಅವನು ಹಿಂಗೆ ನಿಮ್ಮ ಕೈಯಾಗಳದೆಲ್ಲ ಇಸ್ಕೊಬಿಟ್ಟು ಆಮೇಲೆ ನೀವು ಮೋಸ ಮಾಡಿ ಹಿಂಗೆ ಹೋಗ್ಬಿಟ್ರೆ ಆಮೇಲೆ ಪಾಪ ನೀವೇನು ಮಾಡ್ತೀರಿ ಹೇಳಕ್ಕ? ನೀವು ಗೊತ್ತು, ನೀವು ಕಷ್ಟ ಜೀವಿಗಳು ಅಂತ ನಮಗೆ ಗೊತ್ತೈತೆ. ಎಲ್ಲ ಹೇಳಿದಾರೆ, ನಾವೆಲ್ಲ ತಿಳ್ಕೊಂಡೆ ಯಾಕೆ ಬಂದಿರೋದು, ಎಲ್ಲ ತಿಳ್ಕೊಂಡೆ ಬಂದಿರೋದು. ಎಲ್ಲರೂ ಹೇಳವ್ರೆ ನಮಗೆ. ಪಾಪ ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಸಖತ್ತು ಕೂಲಿ ಮಾಡಿ ಎಲ್ಲ ಕುಡ್ಕವ್ರೆ. ಅವರು ದುಡ್ಡೆಲ್ಲ ಕಾಯಿ ಊರಕ್ಕೆ ಹೋಗಿದ್ರು, ಅದನ್ನು ಮಾಡಿದ್ರು ಇದನ್ನು ಮಾಡಿದ್ರು, ಸಿಮೆಂಟ್ ಕಲ್ಸಕ್ಕೆ ಹೋಗಿದ್ರು, ಗಾರ ಕೆಲಸ ಎಲ್ಲ ಮಾಡಿ 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 ಚೆನ್ನಾಗಿ ದುಡ್ಡು ಇಟ್ಕೊಂಡು ಚೆನ್ನಾಗಿ ಬಡ್ಡಿ ಕೊಡೋ ಅಂಥವ್ರಿಗೆ ಕಷ್ಟ ಕಾಲಕ್ಕೆ ಬಡ್ಡಿ ಕೊಟ್ಟು ಈ ರೀತಿ ಎಲ್ಲ ಬಡ್ಡಿ ಕೊಟ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಕಷ್ಟಪಟ್ಟು ಮಾಡ್ಯವ್ರೆ. ಇವತ್ತು ಇಲ್ಲ ಅಂತಲ್ಲ, ಕಷ್ಟಪಟ್ಟು ಮಾಡಿ ಇವತ್ತು ಇರೋ ನಮ್ಮ ತಮ್ಮನ ನೋಡ್ಕೊಂತಾನೆ ಅಂತ ಪಾಪ ಮಾಡ್ಯವ್ರೆ ಅಂತ ನನಗೆಲ್ಲ ವಿಷಯ ಗೊತ್ತು. ನೀವು ಕಷ್ಟಪಟ್ಟಿದ್ದೀರಾ, ಆಮೇಲೆ ಕಷ್ಟಪಟ್ಟಿರೋ ದುಡ್ಡು ಪಾಪ ಇವಾಗ ನೀವು ಕಳ್ಕೊಂಡ್ರೆ ನಿಮ್ಗೆ ಎಷ್ಟು ಬೇಜಾರಾಗುತ್ತೆ. ಅದಕ್ಕೆ ನಿಮ್ಮ ಒಳ್ಳೇದಕ್ಕಾಗಿ ನಾವು ಹೇಳಕ್ಕೆ ಬಂದಿದ್ದೀವಿ ಅಷ್ಟೇ. ನಮ್ಮ ಇವತ್ತು ಬಂದು ಹೇಳ್ಬೇಕು ಅಂಬೋದು ಉದ್ದೇಶ ಏನಿಲ್ಲ. ನಾವೇ ಬಂದು ಹೇಳ್ತಾ ಇದ್ದೀವಿ. ಇವತ್ತು ನಾವು ಒಳಗೆ ಕಿಕ್ಕಬೇಕಾಗಿದೆ ಅಂತ ವಿಷಯನ ನಾವೇ ಬಂದು ಹೇಳ್ತಾ ಇದ್ದೀವಿ ನಿಮ್ಮ ಹತ್ರ. ಹೇಳಿದ್ದು ಒಳ್ಳೇದೇ ಆಯ್ತು ಬಿಡಮ್ಮ. ನೀವು ಹೇಳಿದ್ದು ಒಳ್ಳೇದೇ ಆಯ್ತು. ನಮಗೆ ಹೇಳಲಿಲ್ಲ ಅಂದಿದ್ರೆ ನಮಗಿನ್ನ ತುಂಬ ಮತ್ತೆ ನಾನು ಮೋಸ ಹೋಗ್ಬಿಡ್ತಿದ್ದೆ. ಹೇಳಿದ್ದು ಒಳ್ಳೇದೇ ಆಯ್ತು. ನನಗೆ ಗೊತ್ತೇ ಇರಲಿಲ್ಲ ಇವಳಿಂತ ಓಟು ಬಿಟ್ಟವಳು ಅಂತ ನನಗೆ ಗೊತ್ತೇ ಇರಲಿಲ್ಲ. ಇವಾಗ ಗೊತ್ತಾಯಿತು. ಅವ್ರ ಅತ್ತಿಗೆನೂ ಅವ್ರ ಅಮ್ಮನೇ ಬಂದು ಹೇಳ್ತಾ ಇದ್ದಾರೆ. ಬರಲಿ, ಅವಳು ಬಂದಾಗ ನಾನು ಈ ಮನೆಯಾಗ ಇಕ್ಕೆ ಮದಿಲ್ಲ, ಚಿಕ್ಕದಾಗ ಬಿಡ್ತೀನಿ. ನಮ್ಮ ಮನೆಯಾಗ ಬರಲಿ, ಕಾಲಿಕ್ಕಲಿ, ಎಲ್ಲ ಕೇಳಿ ಮೇಳಿ ನೀನು ಇಂಥ ಕೆಲಸ ಮಾಡಿದ್ಯಾ ಕಣ್ಣು ನೋಡೋಣ ಅದು ಏನು ಹೇಳ್ತಾಳೆ ಅಂತೇಳಿ. ನನಗೆಲ್ಲ ವಿಷಯ ಗೊತ್ತಾಯಿತು, ನೀನು ಹಿಂಗೆ ಮಾಡಿದ್ಯಾ ಅಂತೇಳಿ ಎಲ್ಲ ಕೇಳ್ತೀನಿ. ನೋಡೋಣ ಏನಂತಾಳೆ, ಎಷ್ಟು ಸುಳ್ಳು ಹೇಳ್ತಾಳೆ ಇನ್ನೂ ಅಂತೇಳಿ ತಿಳ್ಕೊಂಬಂದು ನೋಡ್ತಾ ಇರಿ. ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.